ಇಲ್ಲಿ ನಿಂತಿರೋರು ಅಂಕಣ ಬಿಟ್ಟು ಎಲ್ಲ ಹೊರಗಡೆ ಹೋಗಿ. ಹುಣಸೂರಿನ ದೇವರಾಜನವರು ಮತ್ತು ಹಳೆರನ್ನಳ್ಳಿಯ ಮಾರಣ್ಣೇವ್ಕರ್ ಅವರು. ಅಣ್ಣ ಆಟೋಗೆ ಇಲ್ಲಿ ಪಾರ್ಕಿಂಗ್ ಇಲ್ಲ ಅಣ್ಣ, ಹೊರಗಡೆ ನಿಲ್ಸು. ಬೇಡ ಅಣ್ಣ, ಇಲ್ಲಿ ರಾಜ್ಕೋಟ್ ಬರ್ತಾ ಹೊರಗಡೆ ನಿಲ್ಸೋಣ. ಕಾಲು ಲಾಕ್ ಮಾಡ್ಕೊಳೋ ಚೆನ್ನಾಗಿ. ಹಾಂ ಇವನು ನಡೆದಂತ ಒಂದು ಖುಷಿ ಸಮ ಆಗಿದೆ. ಇದುವರೆಗೂ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಿದ್ದು ನಾಯಕ ಹಾಗೂ ರೇವಣ್ಣನವರಿಗೆ ಧನ್ಯವಾದಗಳು. ಮುಂದಿನ ಕುಸ್ತಿಯ ತೀರ್ಥರಾಗಿ ಅಂತೋಣಿ ಸಿಂಹ ಅವರು ಪಾಲನೆ. ಹುಣಸೂರಿನ ಶ್ರೇಯಸ್ ಹೇಳ್ಕೋಗಪ್ಪ. ಪ್ರಶಾಂತ್ ಒಂದ್ ನಿಮಿಷ, ಅವ್ರು ಬಂದಿಲ್ಲ ಪಾಪ, ಒಂದ್ ನಿಮಿಷ. ಪ್ರಶಾಂತ್ ಇವರು ರಮೇಶ್ ಗೌಡ ಇದೀಗ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ತಮ್ಮ ರಾಸುಗಳನ್ನ ಕೃಷ್ಣ ಯಾರ ಮಗ ಅವನು? ಯಾರ ಮಗ ಅವನು? ಹುಣಸೂರಿನ ಶ್ರೇಯಸ್ ಪಬ್ಲಿಕ್ ಟಿವಿ ಪೋಸ್ಟ್ ಇದಾಕ ಅವನು ಕಳ ಅಲ್ಲ ಕುಸ್ತಿ ಕುಸ್ತಿ ಆ ಕಡೆ ಕ್ಯಾತ್ನಳ್ಳಿ ಕಾರಣ ಆ ಕಡೆ ಆಡೋದ್ರಲ್ಲಿ ಆಡ್ತಾ ಇರೋದ್ರಲ್ಲಿ ಆಡ್ತಾ ಇರೋನು ಕ್ಯಾತ್ನಳ್ಳಿ ಕಾರಣ ಇದೆ ಕಣ. ನಾನು ನೋಡ್ತಾ ದಯಮಾಡಿ ಆರಕ್ಷಕರು ಈ ಸ್ಪರ್ಧೆ ಅಂಕಣಕ್ಕೆ ಬರಬೇಕು. ಇಲ್ಲಿ ಬಾಯಿಗೂಡಿದ ಜೋಡಿ ಎತ್ತುಗಳ ಸ್ಪರ್ಧೆ ಅತ್ಯಂತ ಕ್ಲಿಷ್ಟಕರವಾದಂತ ಮಾಡು ಬರಲ್ಲ ಬಿಡಿದಾವ. ಅದಕ್ಕೆ ಕೇಳಿದೆ ಆರರಿಂದ ನೀನು ನಿಂತ್ಕೊಳ್ಳಿ ಬಣ್ಣ ಕೇಳ್ದೆ ಕಳ. ನನ್ಗೆ ಗೊತ್ತಿವಲ್ಲ, ನನಗೆ ಇವತ್ತೇ ಬಾಯ್ ಬಿಡ್ತಾರದವನು, ನನಗೇನು ಗೊತ್ತು. ಮುಂದಿನ ಕುಸ್ತಿಯ ತೀರ್ಪುಗಾರರು ಹಂಗಾರೆ ವಿವೇಕಣ್ಣಂಗೆ ಫೈಟ್ ಕೊಡಕ್ಕೆ ರೆಡಿ ಇರ್ಬೇಕಲ್ಲಪ್ಪ ನೀನು. ವಿವೇಕಣ್ಣಂಗೆ ಇಲ್ಲಿ 7ನೇ ಬಣ್ಣ ಮಧ್ಯೆ ಕೂತೀವಿ ಇಲ್ಲಿ. ಓ ಇದಂತೂ ಮಾನವೇ ಕಲಿತಾನೆ ಕಣ. ರೆಡಿ ಗೊತ್ತಿತ್ತು ಅಲ್ಲ ಪಂಜರ ಮುಗಿದ ಕೂತಾನಲ್ಲ 5:50ಕ್ಕೆ ಷಡಾಕ್ಷರಿ ಅವರು ಕುಸ್ತಿ ಮುಗಿದ ನಂತರ ಹೇಳ್ತೀನಿ ಬನ್ನಿ. ಇಬ್ಬರು ಪೈಲ್ವಾನರಿಗೆ ನಗದು ಬಹುಮಾನ. ಆರಕ್ಷಕ ಬಂಧುಗಳು ಅಂಕಣದ ಬಳಿ ಬರಬೇಕು. ಪುರುಷನ ಸ್ಪರ್ಧೆಯಾದಂತ ಬಾಯಿಗೂಡಿನ ಜೋಡಿ ಎತ್ತುಗಳ ಸ್ಪರ್ಧೆ ಪ್ರಾರಂಭವಾಗಿದೆ. ಮಹಮ್ಮದ್ ಸುಬ್ಬಾನ್ ಇದೇ 24, 25ನೇ ತಾರೀಕು ಬಹಳ ಹಟ್ಟೂರಿಯಾಗಿ ಅಮೋಘವಾಗಿ ಶ್ರೀ ಗ್ರಾಮ ದೇವತೆ ಅಜ್ಮಾರಮ್ಮ ಮಾರಿಯಪ್ಪನ ಪ್ರಯುಕ್ತ ಗಂಜಾಮಿನಲ್ಲಿ ಬಹಳ ಹಟ್ಟೂರಿಯಾದಂತಹ ಕುಸ್ತಿ ಪಂದ್ಯಾವಳಿಯನ್ನ ಏರ್ಪಡಿಸಲಾಗಿದೆ. ಈ ಒಂದು ಕುಸ್ತಿಯಲ್ಲಿ ವಿಶೇಷವಾಗಿ ಪಾಯಿಂಟ್ ಕುಸ್ತಿಯನ್ನು ಕೂಡ ಏರ್ಪಡಿಸಲಾಗಿದೆ. 24ನೇ ತಾರೀಕು